ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲೀಶಸ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿದೆ. ಸೊ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋವನ್ನ ಗಮನವಿಟ್ಟು ನೋಡಿ. ಇದೊಂದು ಎಲ್ಲೆಲ್ಲೂ ನಡೆದಂತ ವಿಚಾರ ಅಲ್ಲ, ನಮ್ಮ ಮನೆಯಲ್ಲೇ ನನ್ನ ಸ್ವಂತ ಅಣ್ಣನಿಗೆ ಆದಂತ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್. ನನ್ನ ಅಣ್ಣ ಬೇರೆ ಪ್ಲೇಸ್ ಅಲ್ಲಿ ವರ್ಕ್ ಮಾಡೋ ಕಾರಣ ನನ್ನ ಅಮ್ಮನಿಗೆ ಸ್ವಲ್ಪ ದೊಡ್ಡ ಅಮೌಂಟ್ ಅನ್ನೇ ಸೆಂಡ್ ಮಾಡಿದ್ರು. ಇದ್ರಿಂದ ತುಂಬಾನೇ ದೊಡ್ಡ ಪ್ರಾಬ್ಲಮ್ ಆಯ್ತು. ಅದ್ರಿಂದ ನಾವು ಹೇಗೆ ಹೊರಗೆ ಬಂದ್ವಿ ಅಥವಾ ಯಾವ ಅದು ಪ್ರಾಬ್ಲಮ್ ಅಂತ ಮುಂದೆ ನಾನು ಹೇಳ್ತೇನೆ. ನನ್ನ ಅಣ್ಣ ದಿನಾಲು ಬ್ಯಾಂಕ್ ಟು ಬ್ಯಾಂಕ್ ಟ್ರಾನ್ಸ್ಫರ್ ಮಾಡ್ತಿದ್ರು ನನ್ನ ಅಮ್ಮನ ಅಕೌಂಟ್ಗೆ. ಬಟ್ ಮೊನ್ನೆ ಸ್ವಲ್ಪ ಬಿಸಿ ಇದ್ದ ಕಾರಣ ಗೂಗಲ್ ಪೇ ಇಂದ ಮನಿ ಸೆಂಡ್ ಮಾಡಿದ್ರು. ಈ ಗೂಗಲ್ ಪೇ ಇಂದ ಎಷ್ಟು ತಲೆ ಬಿಸಿ ಆಯ್ತು ಅಂದ್ರೆ ಅಣ್ಣನ್ಗೆ ತಲೆ ಬಿಸಿ, ಆಮೇಲೆ ಬೆಳಿಗ್ಗೆ ನಮ್ಗೆ ಕಾಲ್ ಮಾಡಿ ಎಲ್ಲರಿಗೂ ತಲೆ ಬಿಸಿ ಆಗೋಯ್ತು. ಒಮ್ಮೆ ಎಲ್ಲರ ಮೈಂಡ್ ಆಫ್ ಆಗೋಯ್ತು. ಈ UPI ಆಪ್ಸ್ ಎಲ್ಲ ನಮ್ಗೆಲ್ಲ ಎಷ್ಟು ಸೇಫ್, ಈ ಹಣ ವಾಪಸ್ ಬಂತ ನಮ್ಗೆ, ಎಷ್ಟೆಲ್ಲ ಪ್ರಾಬ್ಲಮ್ ಆಯ್ತು. ಅದ್ರಿಂದ ಒಂದು ಹಣದಿಂದ ಎಷ್ಟು ತಲೆ ಬಿಸಿ ಆಯ್ತಂದ್ರೆ, ಮೊದ್ಲೇ ನಾನು ಹೇಳಿದಾಗೆ ಅವರು ಬಿಸಿ ಇದ್ರು ಕೆಲ್ಸದ ನಡುವೆ. ಅದ್ರ ಮೇಲೆ ಇದೊಂದು ಮನಿಯಿಂದ ತುಂಬಾನೇ ಪ್ರಾಬ್ಲಮ್ ಆಯ್ತು. ನನ್ನ ಅಣ್ಣನಿಗೆ ಟೆನ್ಷನ್ ಆದ್ರೆ ಅಲ್ಲಿಂದ ಅಮ್ಮನಿಗೆ ಕಾಲ್ ಮಾಡಿ, ಅಮ್ಮ ಕೂಡ ಕೆಲ್ಸಕ್ಕೆ ಹೋಗಿದ್ರು, ಅಲ್ಲಿ ಅವರಿಗೂ ಟೆನ್ಷನ್. ನನ್ನ ಅಣ್ಣ ಮೊನ್ನೆ ಮನಿ ಸೆಂಡ್ ಮಾಡಿದ್ರು. ಆ ವಿಷಯವನ್ನ ನನ್ನ ಅಮ್ಮನಿಗೆ ನಿನ್ನೆ ಹೇಳಿದ್ರು. ಅಮ್ಮನ ಹತ್ರ ಕೇಳಿದಾಗ ಅಮ್ಮ ಹೇಳಿದ್ರು ಅಣ್ಣನೇ ಬರ್ಲಿಲ್ಲ ಅಂತ. ಆಗ ಅವನಿಗೂ ಶಾಕ್ ಆಯ್ತು, ಅಮ್ಮನಿಗೂ ಶಾಕ್ ಆಯ್ತು. ಫಸ್ಟ್ ನನ್ನ ಅಣ್ಣ ಎಂತ ಮಾಡಿದ ಅಂದ್ರೆ ಗೂಗಲ್ ಪೇ ನಲ್ಲಿ ಕಂಪ್ಲೇಂಟ್ ಅನ್ನು ರೇಸ್ ಮಾಡ್ದ. ಮತ್ ಮೇನ್ ಥಿಂಗ್ ಏನಪ್ಪಾ ಅಂದ್ರೆ, ನಾವು ಈ ಸಂದರ್ಭದಲ್ಲಿ ಪ್ಯಾನಿಕ್ ಆಗ್ಬಾರ್ದು. ನಾನ್ ಮೊದಲೇ ಹೇಳಿದಾಗೆ ಗೂಗಲ್ ಪೇಗೆ ಅವನು ಕಂಪ್ಲೇಂಟ್ ರೇಸ್ ಮಾಡಿದ ಅಲ್ವಾ. ಅದಾದ್ಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ಅವನು ಬ್ಯಾಂಕಿಗೂ ಕೂಡ ಮೇಲ್ ಮಾಡಿದ. ಸೊ ಈ ಒಂದು 2 ಪಾಯಿಂಟ್ಸ್ ಅನ್ನ ನೆನ್ಪಲ್ಲಿ ಇಟ್ಕೊಳ್ಳಿ. ಸೊ ಈ ಹಣ ಯಾಕೆ ಬರ್ಲಿಲ್ಲ, ಕಾರಣ ಏನಪ್ಪಾ ಅಂದ್ರೆ ಸರ್ವರ್ ಬಿಸಿ ಅಂತ ಬಂತು. ಬಟ್ ಅವನ ಅಕೌಂಟ್ ಇಂದ ಈ ಮನಿ ಡಿಡಕ್ಟ್ ಆಗಿದೆ. ಸೊ ಈ ಸರ್ವರ್ ಬಿಸಿ ಅಂತ ಯಾಕೆ ಬರುತ್ತೆ? ಸರ್ವರ್ ಬಿಸಿ ಯಾಕೆ ಬರುತ್ತೆ ಅಂದ್ರೆ ನೆಟ್ವರ್ಕ್ ಪ್ರಾಬ್ಲಮ್ ಇದ್ರೆ ಅಥವಾ ಬ್ಯಾಂಕ್ ಸರ್ವರ್ ಬಿಸಿ ಇದ್ರೆ, ಅಂದ್ರೆ ಸೇಮ್ ಟೈಮ್ ಅಲ್ಲಿ ತುಂಬಾನೇ ಟ್ರಾನ್ಸಾಕ್ಷನ್ಸ್ ನಡೀತಾ ಇದ್ರೆ ಈ ತರ ಸರ್ವರ್ ಬಿಸಿ ಅಂತ ಬರುತ್ತೆ. ಸೊ ಇದಕ್ಕೆಲ್ಲ ಸೊಲ್ಯೂಷನ್ ಏನು? ನಮ್ಗೆ ಈ ತರ ಆಪ್ಸ್ ಅನ್ನೆಲ್ಲ ತುಂಬಾ ನಂಬಿರೋಕೆ ಆಗಲ್ಲ. ಸೊ ನಾವು ಮೇನ್ ಆಗಿ ಬ್ಯಾಂಕ್ ಟು ಬ್ಯಾಂಕ್ ಟ್ರಾನ್ಸ್ಫರ್ ಮಾಡ್ಬೇಕು, ಇಲ್ಲ ಅಂದ್ರೆ ಸ್ಕ್ಯಾನರ್ ಅನ್ನು ಯೂಸ್ ಮಾಡ್ಬೇಕು. ಸೊ ಈ ತರ ಒಂದು ಸರ್ವರ್ ಬಿಸಿ ಅಂತ ಒಂದು ನೋಟಿಫಿಕೇಶನ್ ಬಂದಿತ್ತು. ಬಟ್ ಮನಿ ನೋಡಿ ಇಲ್ಲಿ ಟ್ರಾನ್ಸ್ಫರ್ ಆಗಿದೆ, ಬಟ್ ಅಮ್ಮನ ಅಕೌಂಟ್ಗೆ ಬರ್ಲಿಲ್ಲ. ಆದಷ್ಟು ನಾವು ಬ್ಯಾಂಕ್ ಟು ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಿದ್ರೆ ಒಳ್ಳೇದು. ಬಟ್ ಈ ಥರ್ಡ್ ಪಾರ್ಟಿ ಆಪ್ ಅನ್ನು ನಾವು ಯೂಸ್ ಮಾಡ್ತಿದ್ರೆ ಆದಷ್ಟು ಸ್ಕ್ಯಾನರ್ ಅನ್ನು ಬಳಸೋದು ತುಂಬಾನೇ ಒಳ್ಳೇದು. ಸ್ಕ್ಯಾನರ್ ಯಾಕಪ್ಪ ಅಂದ್ರೆ ಈ ಸ್ಕ್ಯಾನರ್ ಏನಿದೆ ಇದು ಬ್ಯಾಂಕಿಗೆ ಡೈರೆಕ್ಟ್ ಆಗಿ ಲಿಂಕ್ ಆಗಿರುತ್ತೆ. ಸೊ ನಾವು ಯಾವಾಗ್ಲೂ ದೊಡ್ಡ ಅಮೌಂಟ್ ಅನ್ನು ಟ್ರಾನ್ಸ್ಫರ್ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡಿ, ಅದಾದ್ಮೇಲೆ ಏನೂ ಪ್ರಾಬ್ಲಮ್ ಇಲ್ಲ, ಈ ತರ ಸರ್ವರ್ ಬಿಸಿ ಎಲ್ಲ ಏನೂ ಬರ್ತಿಲ್ಲ ಅಂದ್ಮೇಲೆ ನಾವು ದೊಡ್ಡ ಅಮೌಂಟ್ ಅನ್ನು ಟ್ರಾನ್ಸ್ಫರ್ ಮಾಡೋದು ಒಳ್ಳೇದು. ಸೊ ಇದ್ರಿಂದ ನಮ್ಗೆ ಈ ತರ ಪ್ರಾಬ್ಲಮ್ಸ್ ಎಲ್ಲ ಎದುರಾಗೋದು ಕಮ್ಮಿ ಆಗುತ್ತೆ. ಸೊ ನಮ್ಗೆ ಈ ಪ್ರಾಬ್ಲಮ್ ಏನಾಗಿದೆ, ಈ ಒಂದು ಪ್ರಾಬ್ಲಮ್ ನಿಮ್ಗೆಲ್ಲ ಆಗ್ಬಾರ್ದು ಅಂತ ಈ ವಿಡಿಯೋ ಮೂಲಕ ಪಾಯಿಂಟ್ ಟು ಪಾಯಿಂಟ್ ಆಗಿ ತಿಳಿಸಿದ್ದೇನೆ. ಸೊ ನಮ್ಗೆ ಎಷ್ಟೇ ಎಜುಕೇಶನ್ ಇದ್ರು ಈ ಎಲ್ಲ ಪ್ರಾಬ್ಲಮ್ಸ್ ನಮ್ಗೆ ಬಂದೇ ಬರುತ್ತೆ. ಇದಕ್ಕೆ ಮುಖ್ಯವಾದದ್ದು ತಾಳ್ಮೆ ಅನ್ನೋದು. ಎಷ್ಟೇ ಬ್ಯುಸಿ ಆಗಿರ್ಲಿ, ಬಟ್ ಒಂದು ತಾಳ್ಮೆಯಿಂದ ನಾವು ಯಾವುದೇ ಒಂದು ಕೆಲಸ ಮಾಡಿದ್ರೆ ಒಳ್ಳೇದೇ ಆಗತ್ತೆ. ಸೊ ಈ ಒಂದು ಇನ್ಫಾರ್ಮೇಶನ್ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಗೂ ಈ ತರ ಒಂದು ಪ್ರಾಬ್ಲಮ್ ಆಗಿತ್ತಾ. ಸೊ ಟೇಕ್ ಕೇರ್, ಬಾಯ್. ಮತ್ತು ಮುಖ್ಯವಾದದ್ದು ಪ್ಲೀಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.